ಆಸ್ಟರ್ ಹಾಸ್ಪಿಟಲ್ಸ್ ತನ್ನ ಸಂಸ್ಥೆ ವತಿಯಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಇವತ್ತು ಬಹುಶಃ ರಾಜ್ಯದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಂಬಂಧಪಟ್ಟಾಗೆ ಅತ್ಯಂತ ಸುಸಜ್ಜಿತವಾದ ಮತ್ತು ಆಧುನಿಕ ತಂತ್ರಜ್ಞವುಳ್ಳಂಥ ಮತ್ತು ಇವತ್ತು ಮಹಿಳಾ ಮತ್ತು ಮಕ್ಕಳ ಆ ಒಂದು 150 ಬೆಡ್ಗೆ ಸೀಮಿತವಾಗಿ ಒಂದು ವಿಶೇಷವಾದ ಆಸ್ಪತ್ರೆಯನ್ನು ಕಟ್ಟಿ ನಾವೆಲ್ಲರೂ ಕೂಡ ಉದ್ಘಾಟಿಸಿದ್ದಾರೆ. ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಸಂಸ್ಥೆಯ ಮಾಲಕರಾಗಿರುವಂಥ ಡಾಕ್ಟರ್ ಅಜದ್ ಮುಪ್ಪಣ್ಣ ಅವರು, ಇದೆಲ್ಲ ಡೈರೆಕ್ಟರ್ ಕೂಡ ಇವತ್ತು ಉಪಸ್ಥಿತರಿದ್ದು ಸಮಾಜಕ್ಕೆ ಅರ್ಪಿಸಲಾಗಿದೆ. ನಾನು ಆಸಾ ಸಂಸ್ಥೆಯ ಮುಖ್ಯಸ್ಥರಾದ ಅಜದ್ ಮುಪ್ಪಣ್ಣ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಅಂತ ವಿದೇಶದಲ್ಲೇ ಇವತ್ತು ಹಲವಾರು ಆಸ್ಪತ್ರೆಗಳನ್ನು ಇವತ್ತು ಸ್ಥಾಪಿಸಿ ಬಹುಶಃ ಇವತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಅದನ್ನು ಪ್ರಾರಂಭ ಮಾಡೋ ಮೂಲಕ ಅದ್ರ ಜೊತೆ ಕರ್ನಾಟಕದಲ್ಲಿ ಕೂಡ ಇವತ್ತು ಇದು 3ನೇ ಅವರ ದೊಡ್ಡ ಮಟ್ಟದ ಇವತ್ತು ಆಸ್ಪತ್ರೆ ಪ್ರಾರಂಭ ಆಗುವಂಥದ್ದು. ಇದು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಜನಸಾಮಾನ್ಯ ಸಿಕ್ಕುವಂತಹ ಒಂದು ಚಿಕಿತ್ಸೆ ಸಂಬಂಧದ ಒಂದು ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಇದು ಭಾಳಷ್ಟು ಉದ್ಯೋಗವನ್ನು ಇವತ್ತು ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಪ್ರವಾಸಿಗರಿಗೆ ಮತ್ತು ಜನಸಾಮಾನ್ಯರು ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಕೂಡ ಒಂದು ಯೋಜನೆ ಕೂಡ ಆಗಿರುತ್ತದೆ. ಅದಕ್ಕಾಗಿ ಬಹುಶಃ ನಾನು ಇದರ ಮುಖ್ಯಸ್ಥರಾಗಿರುವಂಥ ಅಜದ್ ಮುಪ್ಪಣ್ಣ ಅವರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಆಸ್ಪತ್ರೆ ಬರಲಿಕ್ಕೆ ಯಾವೆಲ್ಲ ಸಹಕಾರ ಬೇಕು ಆ ಸಹಕಾರ ಕೊಟ್ಟಂಥ ಕರ್ನಾಟಕದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಎಲ್ಲ ಅವರ ಡೈರೆಕ್ಟರ್ಸನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇನ್ನಷ್ಟು ಬೇರೆ ಬೇರೆ ಅಜದ್ ಮುಪ್ಪಣ್ಣ ನೇತೃತ್ವದ ಆಸಾ ಸಂಸ್ಥೆ ಇನ್ನಷ್ಟು ಬೇರೆ ಬೇರೆ ರೀತಿಯ ವೈದ್ಯಕೀಯ ಸೌಲಭ್ಯ ಮತ್ತು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡಲಿ ಅಂತೇಳಿ ನನ್ನ ಶುಭ ಕೋರ್ತೇನೆ. ಇವತ್ತು ವೈಟ್ಫೀಲ್ಡ್ನಲ್ಲಿ ಆಸ್ಟರ್ ಗ್ರೂಪ್ನವರು ಈಗಾಗಲೇ ಅವರು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಈಗ ಹೊಸದಾಗಿ ನೂತನವಾಗಿ ಭಾಳ ಅತ್ಯಾಧುನಿಕವಾದಂಥ 150 ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಾಡ್ತಾಯಿದ್ರು. ಇವತ್ತು ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಮ ಸ್ಪೀಕರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಆಜಾದ್ ಮುಪ್ಪನ್ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಈ ರೀತಿಯಾದಂಥ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಏನಿರ್ತದೆ ಅದನ್ನು ಅಂತಾರಾಷ್ಟ್ರ ಮಟ್ಟದ ಒಂದು ಏನು ಯಾರು ಬೇಕಾದರೂ ಕೂಡ ಈ ದೇಶದಿಂದ ಅಥವಾ ಹೊರದೇಶದಿಂದ ಜನ ಬಂದು ಚಿಕಿತ್ಸೆ ಪಡ್ಕೋಬೋದು, ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು ನಮ್ಮ ಬೆಂಗಳೂರು ನಗರದಲ್ಲಿ ಈಗಾಗಲೇ ಅನೇಕ ಒಳ್ಳೊಳ್ಳೆ ಆಸ್ಪತ್ರೆಗಳು ಬರ್ತಾ ಇದೆ. ಅದಕ್ಕೆ ಇವತ್ತು ಇದೊಂದು ಹೊಸದಾಗಿ ಜೋಡಣೆ ಆಗಿರುವಂಥದ್ದು ಬೆಂಗಳೂರು ನಗರಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ಹೆಲ್ತ್ ಹಬ್ ಆಗ್ತಾ ಇದೆ. ಬೆಂಗಳೂರು ಎಲ್ಲ ರೀತಿಯ ಒಂದು ಒಳ್ಳೊಳ್ಳೆ ಚಿಕಿತ್ಸೆಗಳನ್ನು ಇಲ್ಲಿ ಜನ ಪಡ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದ ಬರೋದಕ್ಕೆ ಇವತ್ತು ಆಗ್ತಾ ಇರೋದು ಭಾಳ ಸಂತೋಷ. ಅದರಲ್ಲಿ ಆಸ್ಟರ್ ಗ್ರೂಪ್ನವರು ಇವತ್ತು ವಿಶೇಷವಾದಂಥ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸಂತೋಷ. ಈಗಾಗಲೇ ಸ್ಪೀಕರ್ ಸಾಹೇಬರು ಹೇಳಿದಾಗ ಇದು 3ನೇ ಆಸ್ಪತ್ರೆ, ಇನ್ನು 3ರಿಂದ 4, 5, 6 ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಇದು ಒಂದು ಒಳ್ಳೆಯ ಸೇವೆ ನೀಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಜನರಿಗೂ ಕೂಡ ಇವತ್ತು ನಾವೆಲ್ಲೂ ಹೋಗಬೇಕಾಗಿಲ್ಲ. ಈ ರೀತಿ ಆಸ್ಪತ್ರೆಗಳು ಬಂದಾಗ ಅನೇಕ ಸಂದರ್ಭಗಳಲ್ಲಿ ಹಿಂದೆ ಎಲ್ಲ ನಾವು ಚಿಕಿತ್ಸೆಗೆ ಅಮೆರಿಕಾಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಬೇಕು ಈ ರೀತಿಯಾಗಿ ಮಾತನಾಡ್ತಾಯಿದ್ರು. ಈಗ ಅದು ಯಾವುದೂ ಕೂಡ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ಲರೂ ಬೇರೆ ಕಡೆ ಇಲ್ಲಿಗೆ ಬರುವಂಥ ಪರಿಸ್ಥಿತಿಗಳಿದೆ. ಅದಕ್ಕೆ ಇವತ್ತು ಭಾಳ ಒಂದು ಆಧುನಿಕವಾದಂಥ ಒಳ್ಳೆಯ ವೈದ್ಯರು, ಒಳ್ಳೆಯ ಟೆಕ್ನಾಲಜಿ, ಒಳ್ಳೆಯ ಎಕ್ವಿಪ್ಮೆಂಟ್ ಎಲ್ಲವನ್ನೂ ಕೂಡ ತಂದು ಹಾಕಿದ್ದಾರೆ. ಖಂಡಿತ ಇದು ನಮ್ಮ ಒಂದು ನಗರಕ್ಕೆ ಒಂದು ಒಳ್ಳೆಯ ಒಂದು ಹೆಸರು ತರತಕ್ಕಂಥ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ಇಲ್ಲೊಂದು ಕಡೆ ತುಂಬ ನೋಡಿ, ಇಂಥ ಒಂದು ಅತ್ಯಾಧುನಿಕ ಆಸ್ಪತ್ರೆಗಳಿದ್ದಾಗ ಅದು ಖಂಡಿತವಾಗಿಯೂ ಅದರ ಇನ್ವೆಸ್ಟ್ಮೆಂಟು ಅದೆಲ್ಲ ಹೆಚ್ಚಿದ್ದೇ ಇರ್ತದೆ. ಆದರೂ ಕೂಡ ಆಸ್ಟರ್ ಗ್ರೂಪ್ನವರು ಸಾಮಾನ್ಯ ಜನರು ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಕಡಿಮೆ ಮಾಡುವಂಥದ್ದು ಮತ್ತು ಅವರಿಗೆ ಒಂದು ಸೇವೆಗಳನ್ನು ಕಮ್ಮಿ ಬೆಲೆಯಲ್ಲಿ ಕೊಡ್ತಕ್ಕಂಥದ್ದು ಕೂಡ ಅವ್ರು ಮಾಡ್ತಾರೆ. ಕಾಮನ್ ಪೀಪಲ್ ಸೊ ದಟ್ ದೇ ಕ್ಯಾನ್ ಅಫೋರ್ಡ್ ದಿಸ್ ಆಲ್ಸೋ ಸಮ್ ಪರ್ಸೆಂಟೇಜ್ ಅದನ್ನು ಕೂಡ ಮಾಡಬೇಕಾಗ್ತದೆ, ಮಾಡ್ತಾರೆ. ಅದು ಅವರ ಇರುವಂಥ ಫಿಲಾಸಫಿನೇ ಇದೆ ಅವರು. ಸೊ ದೇ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ಆದರೆ ಇಂಥ ಆಸ್ಪತ್ರೆ ನಡೆಯೋದಕ್ಕೆ ಖಂಡಿತ ಅದು ಖರ್ಚು ವೆಚ್ಚ ಎರಡೂ ಇರ್ತದೆ. ಎರಡೂ ನೋಡಿಕೊಂಡು, ಯಾಕಂದರೆ ಈ ವೈದ್ಯಕೀಯ ಸೇವೆ ಇದು ಒಂದು ರೀತಿ ಮಾನವೀಯತೆಯ ದೃಷ್ಟಿಯಿಂದಲೇ ನಡೆಸಬೇಕು. ಕೇವಲ ಲಾಭ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡೋಕ್ಕಾಗೋದಿಲ್ಲ. ಆ ಮಾನವೀಯತೆಯ ಒಂದು ಮೌಲ್ಯಗಳು ಆಸ್ಟರ್ ಗ್ರೂಪ್ನಲ್ಲಿ ಇದೆ. ಅವರು ಆ ರೀತಿ ನಡೆಸ್ತಾ ಇದ್ದಾರೆ. ಶ್ರೀ UT ಖಾದರ್ ಅವರು ಸ್ಪೀಕರ್ ಅವರು ಹೇಳಿದಂಗೆ ಮತ್ತು ಅವರು ನಮ್ಮ
ಸ್ಪೀಕರ್ ಹೆಲ್ತ್ ಮಿನಿಸ್ಟರ್ ಹೇಳಿದಂಗೆ ಶ್ರೀ ಗುಂಡೂರಾವ್ ಇದೊಂದು ಆಧುನಿಕ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸೆಂಟರ್ ಅಂದರೆ ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಮಹಿಳೆ ಮತ್ತು ಮಕ್ಕಳಿಗೆ ಒಂದು ಹೈ ಎಂಡ್ ಸೆಂಟರ್ ಆಸ್ಟ್ರೋ ವೈಟ್ಫೀಲ್ಡಲ್ಲಿ ಒಂದು ಹೈ ಎಂಡ್ ಸೆಂಟರ್ ತಂದಿದ್ದೀವಿ. ಅದರಲ್ಲಿ ಇವಾಗ ವೈಟ್ಫೀಲ್ಡಲ್ಲಿ ನಮಗೆ 350 ಬೆಡ್ ಇತ್ತು, ಇವಾಗ 150 ಬೆಡ್ ಅಂತೂ ಆ್ಯಡ್ ಮಾಡಿದ್ದೀವಿ. ಈ 150 ಬೆಡ್ ಸೇರಿಕೊಂಡು ಈಗ ಒಂದು 540 ಬೆಡ್ಸ್ 540 ಬೆಡ್ಸು ದೊಡ್ಡ ಆಸ್ಪತ್ರೆ ಆಗಿಬಿಟ್ಟಿದೆ. ಇದು ವೈಟ್ಫೀಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಯಾವುದೂ ಇಲ್ಲ. ನಾವು ಆಸ್ಟ್ರ ಕಡೆಯಿಂದ ನಮ್ಮ ಚೇರ್ಮನ್ ಕಡೆಯಿಂದ ಅವ್ರ ವಿಷನ್ ಏನಂದರೆ ನಾವು 10 ವರ್ಷ ಹಿಂದೆ ಆಸ್ಟ್ರಲ್ಲಿ ಹೆಬ್ಬಾಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದು 500 ಬೆಡ್ ಇತ್ತು. ಮತ್ತು ಆರ್ ವಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಸೇರಿಕೊಂಡು 1250 ಬೆಡ್ ಇದೆ. ನಾವು ಇನ್ನೂ 2 ಹಾಸ್ಪಿಟಲ್ ಅಂತ ತರ್ತಾ ಇದ್ದೀವಿ. ಯಶವಂತಪುರಲ್ಲೊಂದು ಮತ್ತು ಇದು ಸರ್ಜಾಪುರಲ್ಲೊಂದು. ಯಶವಂತಪುರ ಬಂದು 500 ಬೆಡ್ ಇದೊಂದು 480 ಬೆಡ್ ಬರುತ್ತೆ ಸರ್ಜಾಪುರಲ್ಲಿ. ಎಲ್ಲ ಸೇರಿಕೊಂಡು 2500 ಬೆಡ್ ಆಗುತ್ತೆ ಆಸ್ಟ್ರಲ್ಲಿ. ನಮ್ಮ ಚೇರ್ಮನ್ ಕಡೆಯಿಂದ ವಿಷನ್ ಏನಂದರೆ ಇಲ್ಲಿರುವ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಸೌಲಭ್ಯವಾಗಿ ಮತ್ತು ಸ್ವಲ್ಪ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸೆಂಟರ್ ಆಗಿ ನಾವು ಎಲ್ಲ ಕಡೆ ಮಾಡಿದ್ದೀವಿ. ಸೊ ಎಲ್ಲರೂ ಪಡ್ಕೊಂಡು ಈಗ ಸೌಲಭ್ಯವನ್ನು ತೊಗೊಳ್ಬೋದು. ರಮೇಶ್ ಅಂತ, ನಾನು CEO ಆಫ್ ದಿ ಹಾಸ್ಪಿಟಲ್.